ಮೊದಲನೇ ದಿನಾನೇ ಹೀಗೆ ಪ್ಲೇಟ್ ಪಕ್ಕಕ್ಕೆ ತಳ್ಳಿ ಎದ್ದೋದ್ರೆ 5 ದಿನ ಹೇಗಿರ್ತಾಳಪ್ಪ ಇವಳು? ಖಂಡಿತ ಇರಲ್ಲ. ಆರ್ತಿ ಹೋಗಿ ಅವಳ ಮನೆಗೆ ಎಡಗಾಲಿಟ್ಟು ಬಂದಾಗ್ಲೇ ಅರ್ಥ ಆಯ್ತು ಇಂಥ ಅನರ್ಥ ಏನಾದ್ರೂ ನಡೆಯುತ್ತೆ ಅಂತ. ಈ ಮನೇಲಿ ಅವಳು ಹೆಚ್ಚು ದಿನ ಇರೋದಿಲ್ಲ ಅಂತ. ಇಷ್ಟಕ್ಕೂ ಇವಳು ನಮ್ಮನ್ನ ಅರ್ಥ ಮಾಡ್ಕೊಳಕ್ ಬಂದ್ಲಾ ಅಥವಾ ಅವಳು ನಮ್ಮ ಪದ್ಧತಿನ ಅಭ್ಯಾಸನ ಕೀಳಾಗಿ ನೋಡಿ ಗಲಾಟೆ ಮಾಡಿ ಹೋಗಕ್ ಬಂದ್ಲಾ? ಬಾವಿ ಅತ್ತೆ ಮನೆ ಅನ್ನೋದನ್ನು ನೋಡ್ದೆ ಬಾಯಿಗೆ ಬಂದಂಗ್ ಮಾತಾಡ್ತಾಳಲ್ಲ. ನಾಳೆ ಮದ್ವೆ ಆದ್ಮೇಲೆ ಏನ್ ಗತಿನೋ. ಇಷ್ಟಕ್ಕೂ ಮದ್ವೆ ಮಾಡ್ಕೋತಾಳೋ ಇಲ್ವೋ? ಸ್ಟಾಪ್ ಇಟ್ ಅತ್ತೆ. ನಮ್ಮ ಅಭ್ಯಾಸ ನಮ್ದು, ಅವಳ ಹ್ಯಾಬಿಟ್ಸ್ ಅವಳದು. ಸಡನ್ ಆಗಿ ಬದಲಾಗು ಅಂದ್ರೆ ಯಾರೂ ಆಗಲ್ಲ. ಅವಳು ನಿಧಾನವಾಗಾದ್ರೂ ಬದಲಾಗ್ತಾಳೆ ಅನ್ನೋ ನಂಬಿಕೆ ಇಲ್ಲ ಜೈ. ನನ್ ಮೇಲೆ ನಂಬಿಕೆ ಇದೆಯಾ? ಲೀವ್ ಇಟ್. ಏನು ತಿಂದೆ ಹೋಗ್ತಾ ಇದೆಯಲ್ಲ ಜೈ? ಜೈ ಏನತ್ಗೆ, ನೀವಾದ್ರೂ ತಿಂಡಿ ತಿಂತೀರಾ ಇಲ್ವಾ? ಯಾರು ತಿಂದೇ ಇದ್ರೆ ಮಾಡಿರೋ ಟಿಫನ್ ಎಲ್ಲ ವೇಸ್ಟ್ ಆಗತ್ತೆ. ಯಾಕಾಗತ್ತತ್ಗೆ? ಎಲ್ಲ ಖಾಲಿ ಮಾಡೋಕೆ ನೀವಿದ್ದೀರಲ್ಲ. ತಗೊಳ್ಳಿ, ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ನಿ, ಏನು ಬಿಡಬೇಡಿ. ಹಾ, ಸೂಪರ್ ಮಾಮ್. ನಮ್ಮ ಇಂಟರ್ಫಿಯರೆನ್ಸ್ ಇಲ್ದೇನೆ ಬೆಂಕಿ ಹತ್ಕೊಂತು. ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ನಿತ್ಯ ಈ ಮನೆಗ್ ಬಂದಿದ್ದು ನಮಗ್ ಚೆನ್ನಾಗಿ ಯೂಸ್ ಆಗ್ತಾ ಇದೆಯೇ? ಹತ್ತಿರೋ ಬೆಂಕಿ ಆರ್ದೇ ಇರೋ ಹಾಗೆ ಆಗಾಗ ತುಪ್ಪ ಸುರಿತಾ ಇದ್ರೆ ಸಂಬಂಧ ಹಾಳಾಗೋಗೋದು ಕಾಯಂ. ಸ್ವಪ್ನ, ಅವಕಾಶ ಸಂದರ್ಭ ನೋಡಿ ನಿತ್ಯಾಗ್ ಒಂದ್ಸಲ ಜೈಗ್ ಒಂದ್ಸಲ ಸಪೋರ್ಟ್ ಮಾಡ್ತಾ ಹೋಗ್ತಿದ್ರೆ ನಮ್ ಪ್ಲಾನು ಸಕ್ಸಸ್ ಆದಾಗೆ. ನಿನ್ನೆ ಮಾವಂಗ್ ನೀನ್ ಒಳ್ಳೆಯವಳಾದೆ, ಇವತ್ತು ನಿತ್ಯಾಗೆ ನಾನ್ ಫ್ರೆಂಡ್ ಆದೆ. ನಾವಿಬ್ರು ಸೇರಿದ್ರೆ ಅವರಿಬ್ರನ್ನ ಈಸಿಯಾಗಿ ಬೇರೆ ಮಾಡ್ಬೋದು. ಹಾ, ಈ ಸಂದರ್ಭದಲ್ಲಿ ನನ್ಗೊಂದು ಗಾದೆ ನೆನಪಾಗ್ತಿದೆ. ನಿಮಗ್ ಗಾದೆ ಕೂಡ ಬರುತ್ತಾ? ಅದೇನ್ ಹೇಳಿ? ಪಕ್ಕದಲ್ಲಿ ಇರ್ತಾರೆ, ಗುಂಡಿನೂ ತೋಡ್ತಾರೆ. ಹೇಗಿದೆ ಗಾದೆ? ನಿಮ್ ಮೂತಿ ನೋಡ್ಕೊಳ್ಳಿ. ಮಗಳ್ ಮದ್ವೆ ಮಾಡಕ್ ಬರ್ದೇ ಇದ್ರು ಗಾದೆ ಮಾತ್ರ ಚೆನ್ನಾಗ್ ಬರುತ್ತೆ. ದುಬೈ ದುಬೈ ದುಬೈ. ಮೇಡಮ್ ಮೇಡಮ್ ಮೇಡಮ್, ಕಿಚನ್ ಅಲ್ಲಿ ನೀನೇನ್ ಮಾಡ್ತಿದ್ದೆ? ಕಿಚನ್ ಕ್ಲೀನ್ ಆಗಿದೆಯೋ ಇಲ್ವ ಅಂತ ನೋಡ್ತಿದ್ದೆ ಮೇಡಮ್. ಏನ್ ಒಂಥರ ಮಾತಾಡ್ತಿದ್ಯಾ? ಬಾಯಲ್ಲಿ ಏನಿದೆ? ನಾಲ್ಗೆ ಮೇಡಮ್. ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ಮನೆನ ಕೇರ್ಫುಲ್ ಆಗಿ ನೋಡ್ಕೋ. ನನ್ನ ಮನೆ ಹಾಗೆ ನೋಡ್ಕೋತೀನಿ ಮೇಡಮ್. ಬೇಕಾಗಿಲ್ಲ, ನನ್ ಮನೆ ಹಾಗೆ ನೋಡ್ಕೋ. ಸರಿ ಮೇಡಮ್. ಆ ಫೈಲ್ಸ್ ಇಲ್ಲಿ ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಏನ್ ಮಾಡ್ತಿದ್ಯಾ? ರೆಸ್ಪೆಕ್ಟ್ ಕೊಡ್ತಿದ್ದೀನಿ ಮೇಡಮ್. ಅಷ್ಟು ಬೇಡ. ಓ, ಆ ಫೈಲ್ಸ್ ಇಲ್ಲಿ ಕೊಡು. ಜಿಂಜಿನ ಕರೆ ಜಿನ್ನ ಟಕ್ 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 ಜಿಂಜಿನ ಕರೆ ಜಿನ್ನ ಜಿಂಜಿನ ಕರೆ ಜಿನ್ನ ಜಿಂಜಿನ ಕರೆ ಜಿನ್ನ ಜಿಂಜಿನ ಕರೆ ಜಿನ್ನ ಟಕ 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 ಜಿಂಜಿನ ಕರೆ ಜಿನ್ನ ಜಿಂಜಿನ ಕರೆ ಜಿನ್ನ ಜಿಂಜಿನ ಜಂಜ ಜಿಂಜಿನ ಕರೆ ಜಿನ್ನ ಜಿಂಜಿನ ಕರೆ ಜಿನ್ನ. ಚಿಕ್ಕಪ್ಪ, ಚಿಕ್ಕಪ್ಪ, ಏನು ಈ ಸೌಂಡ್ ಏನು? ಮ್ಯೂಸಿಕ್ ಮ್ಯೂಸಿಕ್. ಅಯ್ಯೋ, ಯಾಕೆ ಹಿಂಗಾಡ್ತಿದ್ದೀರಾ? ಡ್ಯಾನ್ಸ್ ಡ್ಯಾನ್ಸ್. ಏನ್ ಮಾಡ್ತಿದ್ದೆ ಚಿಕ್ಕಪ್ಪ? ಎಂಜಾಯ್. ಅಮ್ಮವ್ರು ನೋಡಿದ್ರು ಅಂದ್ರೆ ಹಾಗಿದೆ ನಿನಗೆ. ನೋಡಿದ್ರೆ ಅಲ್ವಾ? ನೋಡೋದಕ್ಕೆ ಮೇಡಮ್ ಮನೇಲೇ ಇಲ್ವಲ್ಲ. ಎಲ್ಲಿಗೆ ಹೋದ್ರು? ಆಫೀಸ್ಗೆ. ಸಂಜೆ ತನಕ ಬರಲ್ಲ. ಅಲ್ಲಿವರೆಗೂ ಈ ರಾಜ್ಯ ನಮ್ದೇ. ನೀನು ದುಬೈಗೆ ಯಾಕೆ ಹೋಗಿಲ್ವೋ ನಂಗೆ ಇವಾಗ ಅರ್ಥ ಆಗ್ತಾ ಇದೆ. ಏನ್ ಗಂಗಾ ಈ ತರ ಮಾತಾಡ್ಬಿಟ್ಟೆ? ಇನ್ನೇನು, ನಮ್ಗಿರೋದ್ರಲ್ಲಿ ಸಂತೋಷವಾಗಿರೋದ್ ಬಿಟ್ಟು ನಮ್ಗೆ ಸಂಬಂಧ ಇಲ್ದಿರೋದ್ರ ಬಗ್ಗೆ ಸಂಭ್ರಮ ಪಡಬಾರ್ದು.
ನಮ್ಗೆ ಈ ಮನೆ ಸಂಬಂಧ ಇದೆಯಲ್ಲ, ನಾವ್ ಈ ಮನೆ ಕೆಲಸದವ್ರು. ಕೆಲ್ಸದವ್ರೆ, ಯಜಮಾನ್ರಲ್ಲ. ಹುಚ್ಚು ಗಂಗಾ, ಯಜಮಾನ್ರಿಗೆ ಸಂಪಾದನೆ ಮಾಡೋದಷ್ಟೇ ಗೊತ್ತು, ಸಂತೋಷವಾಗಿರಕ್ ಬರಲ್ಲ. 2 ಕೋಟಿ ಕೊಟ್ಟು ಅವರು ಕಾರ್ ತಗೋತಾರೆ, ಆದ್ರೆ ಅವರು ಡ್ರೈವ್ ಮಾಡಲ್ಲ, ಡ್ರೈವರೇ ಡ್ರೈವ್ ಮಾಡ್ತಾನೆ. 10 ಕೋಟಿ ಹಾಕಿ ಮನೆ ಕಟ್ತಾರೆ, ಆದ್ರೆ ಮನೇಲಿರಲ್ಲ. ಬೆಳಗ್ಗೆ ಆಫೀಸ್ನಲ್ಲಿ, ಸಂಜೆ ಕ್ಲಬ್ಬಲ್ಲೋ ಪಬ್ಬಲ್ಲೋ ಇರ್ತಾರೆ. ಮನೇಲಿರೋರು ಯಾರು? ನಾವು, ನಮ್ಮಂತ ಕೆಲಸದವರು. ಇದೆಲ್ಲ ಕೇಳಿ ನಿನಗೆ ಏನ್ ಅರ್ಥ ಆಯ್ತು? ಈ ಜನ್ಮಕ್ಕೆ ನೀನ್ ಬದ್ಲಾಗಲ್ಲ ಅಂತ ಅರ್ಥ ಆಯ್ತು. ಬದ್ಲಾಗ್ಬೇಕಾಗಿದ್ ನಾನಲ್ಲ ಗಂಗಾ, ನೀನು. ನಿನಗೆ ಎಂಜಾಯ್ ಮಾಡಕ್ ಬರಲ್ಲ ಅಂತ ನನಗೆ ಅರ್ಥ ಆಯ್ತು. ಕೆಲ್ಸ ಮಾಡಿ ದುಡ್ಡು ತಗೊಳ್ಳೋದಷ್ಟೇ ನನಗೆ ಗೊತ್ತು. ಬೇರೆಯವ್ರ ದುಡ್ಡಲ್ಲಿ ಮಜಾ ಮಾಡೋಕೆ ನಂಗೆ ಬರಲ್ಲ. ನಿನ್ಗೆ ಇಷ್ಟ ಬಂದಾಗೆ ಡ್ಯಾನ್ಸ್ ಮಾಡ್ಕೊ. ನಾನು ಅಮ್ಮವ್ರ ಕೋಣೆನ ಕ್ಲೀನ್ ಮಾಡ್ಬೇಕು. ಈಗಲ್ದೆ ಇನ್ಯಾವಾಗ? ಮೇಡಮ್ ಬರೋವರೆಗೂ ಮಜಾ ಉಡಾಯಿಸದೆ. ಹಲೋ, ಯಾ ಐ ಆಮ್ ಆನ್ ದ ವೇ. ಹಾಂ, ಬೆಳಿಗ್ಗೆನೆ ಫೈಲ್ಸ್ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ. ಎಸ್, ಎಲ್ಲ ಫೈಲ್ಸ್ ನನ್ನ ಹತ್ರನೇ. ಛೇ, ಒಂದು ಫೈಲ್ ಮರ್ತು ಬಂದೆ. ಓಕೆ, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ರಾಜು, ಯೂ ಟರ್ನ್ ತಗೋ. ಈವ್ನಿಂಗ್ ಬರ್ತೀನಿ ಅಂದವ್ರು ಈಗಲೇ ಬಂದ್ಬಿಟ್ರಲ್ಲ ಮೇಡಮ್. ಯಾಕೆ, ಡಿಸ್ಟರ್ಬ್ ಆಯ್ತಾ? ಇಲ್ಲ ಮೇಡಮ್. ಹಾಂ, ಏನು ಮಾಡ್ತಿದ್ದೆ? ಅದು ಟಿವಿ AC ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ದೆ ಮೇಡಮ್. ಹಾಂ, ಸ್ವಂತ ಮನೇಲಿ ಇರೋ ಹಾಗೆ ಸ್ನ್ಯಾಕ್ಸ್ ತಿಂತ, ಕೂಲ್ ಡ್ರಿಂಕ್ಸ್ ಕುಡಿತಾ ಡ್ಯಾನ್ಸ್ ಮಾಡೋದಾ? ಸಾರಿ ಮೇಡಮ್. ಇನ್ನೊಂದ್ಸಲ ಹೀಗೆಲ್ಲ ಮಾಡ್ದೆ ಅಂದ್ರೆ ಸಾಯಿಸ್ಬಿಡ್ತೀನಿ. ನಿಮ್ಮಂಥವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ವಾ, ನನಗೆ ಬುದ್ಧಿ ಇಲ್ಲ. ನಿನ್ನನ್ನಲ್ಲ, ನನ್ನ ತಮ್ಮನ್ ಬೈಬೇಕು. ಅವಳೇ ಉಲ್ಟಾ ಅನ್ಕೊಂಡಿದ್ದೆ, ಅವಳನ್ನು ಮೀರಿಸ್ತೀಯ ನೀನು. ಅವಳೇನ್ ಮಾಡ್ತಿದ್ದಾಳೆ? ನಿಮ್ ರೂಮ್ ಕ್ಲೀನ್ ಮಾಡ್ತಿದ್ದಾಳೆ ಮೇಡಮ್. ಕ್ಲೀನ್ ಮಾಡ್ತಿದ್ದಾಳಾ ಅಥವಾ ನಿನ್ ಹಾಗೆ ಬೆಡ್ ಮೇಲೆ ಬಿದ್ದು ಹೊರಳಾಡ್ತಿದ್ದಾಳಾ? ಅವಳೇನಾದ್ರೂ ನನ್ನ ಬೆಡ್ ಮೇಲೆ ಕಾಣಿಸ್ಬೇಕು, ಮನೆ ಬಿಟ್ಟು ಓಡಿಸ್ತೀನಿ. ಅಮ್ಮ, ಗಂಗಾ ಏನ್ ಮಾಡ್ತಿದೀಯ? ಏನೇ ಹಾಕಿ ಹೋಗ್ತೀಯಾ? ಮತ್ತೇನ್ ಮಾಡ್ಲಿ, ಹೀಗ್ ಬಂದ್ಯಲ್ಲ. ಸಾರಿ, ಅದನ್ನ ಬಿಟ್ಬಿಡು. ಹೇಗೋ ಬದುಕ್ದೆ ಗಂಗಾ. ಏನಾಯ್ತು ಚಿಕ್ಕಪ್ಪ? ಅಮ್ಮವ್ರು ಬಂದ್ಬಿಟ್ರು. ಹೌದಾ? ಹಾ, ನಾನ್ ಸಿಕ್ಬಿದ್ದೆ. ನೀನೆಲ್ಲಿ ಸಿಕ್ಬೀಳ್ತೀಯ ಅಂತ ಓಡ್ ಬಂದೆ. ಓಪನಿಂಗ್ಗೆ ಸೂಪರ್ ಅಕ್ಕ. ಎಲ್ಲ ಅಪಶಕುನಾನೇ. ಅಪಶಕುನಾನಾ? ನಾವು ಮನೆಗೆ ಬಂದ್ವಾ, ಮುಹೂರ್ತದ ನೆಪದಲ್ಲಿ ನಿತ್ಯನ ಬಾಗ್ಲ ಹೊರಗೆ ನಿಲ್ಲಿಸಿ ಇರಿಟೇಟ್ ಮಾಡಿದ್ರು. ಆ ಕೋಪಕ್ಕೆ ನಿತ್ಯ ಮನೆಗೆ ಲೆಫ್ಟ್ ಲೆಗ್ ಇಟ್ಲು. ಅದಕ್ಕೆ ಮುಂಚೆ ಆರತಿ ಆರೋಯ್ತು. ಮನೆಯವ್ರದ್ದೆಲ್ಲ ಒಂದೇ ರಗಳೆ. ವಾವ್,
ಸೂಪರ್. ಸ್ಟಾರ್ಟಿಂಗ್ ಅಲ್ಲೇ ಒಳ್ಳೆ ಅಪ್ಲಾಸ್ ಸಿಕ್ತು ಅಂತಾಯ್ತು. ಅಮ್ಮ ಮೇಡಮ್ ನಗ್ತಿದ್ದಾರೆ ಅಂದ್ರೆ ಮೇಲೇನು ಆಗಿಲ್ಲ ಅಂತ ಆಯ್ತು. ನಮ್ ಹೀರೋ ಏನ್ ಹೇಳ್ತಿದ್ದಾನೆ? ಏನಿದೆ, ನಿತ್ಯ ಬ್ಯಾಡ್ ಆಗೋದನ್ನ ಕವರ್ ಮಾಡೋದಕ್ಕೆ ಏನೇನೋ ಸರ್ಕಸ್ ಮಾಡ್ತಾ ಇದ್ದಾನೆ. ಆ ಟಾರ್ಚರ್ ಅವನಿಗೆ ಸಿಗ್ಲೇಬೇಕು. ಕವರ್ ಮಾಡೋಕ್ ಹೋಗಿ ಹಿಂಗ್ ತಿಂದಿರೋ ಮಂಗನಾಗ್ ಮುಖ ಮಾಡ್ಕೊಂಡಿದ್ದ. ಈ 5 ದಿನ ಮುಗಿಯೋದ್ರಲ್ಲಿ ಆತ್ಮಹತ್ಯೆ ಮಾಡ್ಕೋತಾನೇನೋ. ಓಕೆ, ಅದ್ಬಿಡು. ನಿತ್ಯ ಬ್ರೇಕ್ಫಾಸ್ಟ್ ಮಾಡಿದ್ಲಾ? ಅದೊಂದು ದೊಡ್ಡ ಸ್ಟೋರಿ. ಡೈನಿಂಗ್ ಟೇಬಲ್ನೇ ಗಡಗಡ ಅಂತ ಅಲ್ಲಾಡಿಸ್ಬಿಟ್ಲು. ದೋಸೆ ಇಡ್ಲಿ ಬೇಡ, ಪಿಜ್ಜಾ ಬರ್ಗರೇ ಬೇಕು ಅಂತ ಹಠ ಹಿಡಿದ್ಲು. ಅವಳ ಹಠಾನ್ ತಡಿಯೋಕಾಗ್ದೆ ಜೈ ತಲೆ ತಗ್ಸೋ ಹಾಗಾಯ್ತು. ವಂಡರ್ಫುಲ್. ಎಲ್ಲ ನಾವ್ ಅನ್ಕೊಂಡ್ ಹಾಗೆ ನಡೀತಿದೆ ಅಂತಾಯ್ತು. ಎಲ್ಲ ಚೆನ್ನಾಗೇ ಇದೆ, ಆದ್ರೂ ಆ ಚಂದ್ರಿಕಾ ಫ್ಯಾಮಿಲಿ ಸ್ವಲ್ಪ ರಿವರ್ಸಲ್ ಇದೆ ಅಕ್ಕ. ಏನ್ ಹೇಳ್ತಿದ್ದಾರೆ? ಜೈಗೂ ನಿತ್ಯಾಗೂ ಫೇವರ್ ಆಗಿ ಮಾತಾಡ್ತಿದ್ದಾರೆ. ಅದು ಅವ್ರ ಪ್ಲಾನ್ ಆಗಿರ್ಬಹುದು. ಕೇರ್ಫುಲ್ ಆಗಿ ಅವ್ರನ್ನ ಫಾಲೋ ಮಾಡಿ ಪ್ಲಾನ್ ತಿಳ್ಕೊ. ನಮಗ್ ಉಪಯೋಗ ಆಗೋ ಹಾಗೆ ಮಾಡ್ಕೊ. ಆಗ್ಲಿ ಅಕ್ಕ. ಸರಿ ಅಭಿ, ನನಗೆ ಆಫೀಸಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಆಗಾಗ ಹೀಗೆ ಅಪ್ಡೇಟ್ಸ್ ಕೊಡ್ತಿರು. ಓಕೆ, ಬಾಯ್. ಅಕ್ಕ ಅಕ್ಕ ಅಕ್ಕ, ಏನು? ಆ ಕೆಲ್ಸದವ್ರು ಬಂದ್ರ ಅಕ್ಕ? ಹಾ, ಬಂದ್ರು. ಹೇಗಿದ್ದಾರೆ? ಕೆಲ್ಸದ ಹುಡುಗಿ ಪರವಾಗಿಲ್ಲ, ಕೆಲ್ಸದವನೇ ಸ್ವಲ್ಪ ಓವರ್ ಆಗಿ ಆಡ್ತಾನೆ. ಇವ್ರ ವಿಷಯ ನಾನ್ ನೋಡ್ಕೋತೀನಿ, ನೀನ್ ಮಾತ್ರ ಅಲ್ಲಿ ಹುಷಾರಾಗಿ ಮ್ಯಾನೇಜ್ ಮಾಡು. ಬಾಯ್. ಹಾ ಬಾಯ್ ಅಕ್ಕ. ತಲೆ ಇಲ್ಲೇ ಇಟ್ಕೊಂಡು ಕೆಲಸ ಮಾಡು, ಇಲ್ದಿದ್ರೆ ಕೆಲಸದಿಂದ ತೆಗಿತೀರಾ ಮೇಡಮ್? ಗನ್ ತಗೊಂಡು ಶೂಟ್ ಮಾಡ್ಬಿಡ್ತೀನಿ. ಅಮ್ಮ, ಇಂಥ ಕೆಟ್ಟ ಫುಡ್ ತಿನ್ನೋ ಅಭ್ಯಾಸ ನನಗಿಲ್ಲ. ಆಯಿಲಿ ಫುಡ್ ಹೇಗೆ ಚೆನ್ನಾಗಿರುತ್ತೆ? ಇದನ್ನ ತಿಂದ್ರೆ ನಿಮ್ ತರ ಆಗ್ತೀನಿ. ಸಾರಿ ಜಾಯ್, ಇಷ್ಟ ಇಲ್ದಿದ್ರು ಬಲವಂತವಾಗಿ ತಿಂದು ನಿನ್ಗೋಸ್ಕರ ಇಷ್ಟ ಆಯ್ತು ಅಂತ ಸುಳ್ಳು ಹೇಳೋದಿಲ್ಲ. ನಾನು ಬ್ರೇಕ್ಫಾಸ್ಟ್ಗೆ ಸ್ಯಾಂಡ್ವಿಚ್, ಲಂಚ್ಗೆ ಪಿಜ್ಜಾ, ಡಿನ್ನರ್ಗೆ ಬರ್ಗರ್ ಅಂಥದನ್ನ ಮಾತ್ರ ತಿನ್ನೋದು. ಸರ್, ಏನ್ ನಾಣಿ? ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಿ? ನಥಿಂಗ್. ನನಗೆ ಗೊತ್ತು ಸರ್. ಏನ್ ಗೊತ್ತು? ಬೆಳಿಗ್ಗೆ ಡೈನಿಂಗ್ ಟೇಬಲ್ ಮುಂದೆ ನಡೆದಿದ್ದೆಲ್ಲ ಕಲ್ಪನಾ ಮೇಡಮ್ ಹೇಳಿದ್ರು ಸರ್. ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಲ್ವಾ? ಇಲ್ಲ, ಆ ಪ್ರಾಬ್ಲಮ್ ಮತ್ತೆ ರಿಪೀಟ್ ಆಗದೆ ಇರೋ ಹಾಗೆ ಓವರ್ಕಮ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ. ನಡೆದಿದ್ದೆಲ್ಲ ನೋಡಿದ್ರೆ ಯಾವುದೋ ದೊಡ್ಡ ಪ್ರಾಬ್ಲಮ್ಗೆ ಇದು ನಾಂದಿ ಅನ್ನಿಸ್ತಿದೆ ಸರ್. ನಿತ್ಯ ಮೇಡಮ್ ಈ ಮನೆಗೆ ಬಂದಿರೋದ್ರ ಹಿಂದೆ ನಿಜವಾದ ಉದ್ದೇಶ ಏನು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಇದು ಪಕ್ಕಾ ಪ್ಲಾನ್ ನಾಣಿ. ಪ್ಲಾನ್ ಏನ್ ಸರ್? ರೂಪಾ ಶ್ರೀನಿವಾಸ್ ಪ್ಲಾನ್. ಅವರಿಗೆ ಡೈರೆಕ್ಟ್ ಆಗಿ ನನ್ನನ್ನು ಸೋಲ್ಸೋಕ್ ಸಾಧ್ಯ ಆಗದೆ ಭೀಷ್ಮನ್ನ ಸೋಲ್ಸೋದಕ್ಕೆ ಶಿಖಂಡಿನ ಮುಂದೆ ಬಿಟ್ಟ ಹಾಗೆ, ನಿತ್ಯನ್ಗೂ ನನಗೂ ಮದುವೆ ಆಗದಿರೋ ಹಾಗೆ ನನ್ನ ಫ್ಯಾಮಿಲಿನ ಅಡ್ಡ ತರ್ತಾ ಇದ್ದಾರೆ. ರೂಪಾ ಅವರು ನಿಮ್ಮ ಮದುವೆ ಯಾಕೆ ಬೇಡ ಅಂತಿದ್ದಾರೆ ಸರ್? ಕಾರಣ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ನಾಣಿ. ನಿತ್ಯ ನನ್ನ ಮದುವೆ ಆಗ್ದಿದ್ದ ಹಾಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ನಿತ್ಯ ರಿಂಗ್ ತೆಗೆದು ವಾಪಸ್ ಕಳಿಸಿ ನನ್ನ ರಿಜೆಕ್ಟ್ ಮಾಡಿದಾಗ ಸೈಲೆಂಟ್ ಆಗಿದ್ರು. ಆದರೆ ನಾನು ನಿತ್ಯನ ಇಂಪ್ರೆಸ್ ಮಾಡಿ ರಿಂಗ್ ಹಾಕಿದಾಗ ಶಾಕ್ ಆದ್ರು. ನನ್ನನ್ನು ಮದುವೆ ಆಗಬೇಡ ಅಂತ ನಿತ್ಯನ ಕನ್ವಿನ್ಸ್ ಮಾಡೋಕ್ಕಾಗದೆ ಅವಳ ಆರೋಗ್ಯನ್ಸ್ನ ವೆಪನ್ ಆಗಿ ಮಾಡಿಕೊಂಡು ಈ ಫ್ಯಾಮಿಲಿನ ಅರ್ಥ ಮಾಡ್ಕೊಂತ ನೆಪ ಹೇಳಿ ನಿತ್ಯನ ಇಲ್ಲಿ ಕಳಿಸಿದ್ದಾರೆ. ನಿತ್ಯ ಮಾಡರ್ನ್ ಗರ್ಲ್, ಇದು ಟ್ರೆಡಿಷನಲ್ ಫ್ಯಾಮಿಲಿ. ನಿತ್ಯ ಖಂಡಿತ ಈ ಮನೆಗೆ ಅಡ್ಜಸ್ಟ್ ಆಗಲ್ಲ ಅಂತ ರೂಪಾ ಶ್ರೀನಿವಾಸಿಗೆ ಗೊತ್ತು. ನಿತ್ಯನಿಗಿರೋ ಕೋಪಕ್ಕೆ ಈ ಮನೆ ಜನರು ನಿತ್ಯನ ಅಕ್ಸೆಪ್ಟ್ ಮಾಡಲ್ಲ ಅಂತ ಗೆಸ್ ಮಾಡಿದ್ರು. ನಿತ್ಯಗೆ ಈ ಮನೆ ಕರೆಕ್ಟ್ ಅಲ್ಲ ಅಂತ, ನಿತ್ಯ ಇಲ್ಲಿಗೆ ಅಡ್ಜಸ್ಟ್ ಆಗಲ್ಲ ಅಂತ ಆ ಕಡೆ ನಿತ್ಯ, ಇಲ್ಲಿ ಇವ್ರು ಅನ್ಕೋತಾರೆ ಅಂತ ಪ್ಲಾನ್ ಮಾಡಿ ಇಲ್ಲಿ ಕಳಿಸಿದ್ದಾರೆ. ನಿತ್ಯ ಮೇಡಮ್ ಇಲ್ಲಿಗೆ ಬಂದಿರೋದ್ರಿಂದ ಇಷ್ಟು ದೊಡ್ಡ ಪ್ಲಾನ್ ಇದೆಯಾ ಸರ್? ಇದು ಚಾಲೆಂಜ್ ನಾಣಿ. ಅವತ್ತು ನಿತ್ಯ ಜೊತೆಗೆ ನಮ್ಮ ಆಫೀಸಿಗೆ ಬಂದ ರೂಪಾ ಶ್ರೀನಿವಾಸ್ ನನ್ನ ಹತ್ರ ಇದನ್ನೇ ಹೇಳಿದ್ರು. 1 ದಿನದಲ್ಲಿ ನನಗೆ ಹತ್ರ ಆಗಿರೋ ನಿತ್ಯನ 5 ದಿನದಲ್ಲಿ ದೂರ ಮಾಡ್ತೀನಿ ಅಂತ ಬೆಟ್ ಕಟ್ಟಿದ್ರು. ನನಗೆ ಗೊತ್ತಿರೋ ಪ್ರಕಾರ ನಿತ್ಯನ ಇಲ್ಲಿ ಕಳ್ಸೋಕ್ಕೂ ಮುಂಚೆನೆ ಅವಳನ್ನ ಅವರು ಚೆನ್ನಾಗಿ ಟ್ಯೂನ್ ಮಾಡಿರ್ತಾರೆ. ಅವಳ ಕ್ಯಾರೆಕ್ಟರ್ನ, ಅವಳ ಆರೋಗ್ಯನ್ಸ್ನ
ಕಡಿಮೆ ಮಾಡ್ಕೋಬೇಡ ಅಂತ ಹೇಳಿರ್ತಾರೆ. ಮೊದಲೇ ಕೋತಿ, ಅದರಲ್ಲೂ ಆಲ್ಕೋಹಾಲ್ ಕುಡಿದ್ರೆ ನಿತ್ಯ ಹೀಗಾಡೋದ್ರಲ್ಲಿ ತಪ್ಪೇನಿದೆ? ಅವಳನ್ನ ಬೇಕು ಅಂತಾನೆ ಎತ್ಕಟ್ಟೋದಕ್ಕೆ, ಕೋಪ ತರಿಸೋದಕ್ಕೆ ಅಭಿನ ಜೊತೆ ಕಳಿಸಿದ್ದಾರೆ. ಇದು 100% ಪಕ್ಕಾ ಪ್ಲಾನ್, ಮೇಡ್ ಬೈ ರೂಪಾ ಶ್ರೀನಿವಾಸ್. ಏನ್ ಮಾಡೋದು ಸರ್? ಅವ್ರ ಹೆಸರು ರೂಪಾ ಶ್ರೀನಿವಾಸ್ ಆದ್ರೆ ನಾನು ಸೂರ್ಯವಂಶದ ಜಯಸೂರ್ಯ. ಹೇ ಜೈ, ಐ ವಾಸ್ ಲುಕಿಂಗ್ ಫಾರ್ ಯು. ಇಲ್ಲಿದ್ಯಾ? ಬ್ರೇಕ್ಫಾಸ್ಟ್ ಮಾಡ್ದ ನಿತ್ಯ? ಸ್ಯಾಂಡ್ವಿಚ್ ಫ್ರೂಟ್ಸ್ ತಿಂದ್ವಿ. ಏನ್ ಡಲ್ ಆಗಿದ್ಯಾ? ಆಗ್ಲೇ ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ನಾ ಜೈ? ಹಾಗೆ ಅನ್ಕೋತೀಯಾ? ಅಂದ್ರೆ ನನ್ನ ಮಾತಿಗೆ ನೀನೇನಾದ್ರೂ ಹರ್ಟ್ ಆದ್ಯೇನೋ ಅಂತ. ಹರ್ಟಾ? ಅದ್ಯಾಕೆ? ನಿಮ್ಮ ಮನೆಯವ್ರಿಗೆ ತಿಂಡಿ ಸರಿಯಾಗಿಲ್ಲ ಅಂತ ಏನೇನೋ ಮಾತಾಡಿದ್ಲಲ್ಲ. ನೀನೇನ್ ತಪ್ಪಾಗಿ ಮಾತಾಡಿಲ್ವಲ್ಲ. ನೀನ್ ಇರೋ ಹಾಗೆ ಮಾತಾಡ್ದೆ, ರಾಂಗ್ ಆಗೇನ್ ಬಿಹೇವ್ ಮಾಡ್ಲಿಲ್ಲ. ನೀನು ನೀನಾಗೇ ಇದ್ದೆ. ಇವನೇನು ರಿವರ್ಸಲ್ ಸಪೋರ್ಟ್ ಮಾಡ್ತಿದ್ದಾನೆ. ಇವರೇನು ಸಪೋರ್ಟ್ ಮಾಡ್ತಿದಾರಲ್ಲ. ಐ ಲೈಕ್ ಯು ನಿತ್ಯ, ಐ ಆಮ್ ಹ್ಯಾಪಿ. ಥ್ಯಾಂಕ್ ಗಾಡ್, ಈಗ ನನಗೆ ಖುಷಿ ಆಗ್ತಿದೆ. ಇನ್ ಕೇಸ್ ನೀನು ಹರ್ಟ್ ಆಗಿದ್ರೆ ಅಂತ ಗಿಲ್ಟ್ ಫೀಲ್ ಆಗಿದ್ದೆ. ಯಾರು ಏನು ಅನ್ಕೊಂಡ್ರೂ ಪರವಾಗಿಲ್ಲ, ನೀನು ನನ್ನ ಬ್ಯಾಡ್ ಅನ್ಕೋಬಾರ್ದು. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ ಏನು ನಾನು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ? ಚಿಕ್ಕವಳಿಂದ ಯಾವ ಬೌಂಡ್ರೀಸು ಇಲ್ಲದೆ ಅಡ್ಜಸ್ಟ್ ಅನ್ನೋ ಪದನೇ ಕೇಳದೆ ಬೆಳೆದಿರೋಳು ನೀನು. ಅಷ್ಟು ಅರ್ಥ ಆಗಲ್ವಾ ನನಗೆ? ಥ್ಯಾಂಕ್ ಯು ಜೈ. ಥ್ಯಾಂಕ್ಸ್ ಎಲ್ಲ ಯಾಕೆ? ಯಾರ್ಯಾರಿಗೋಸ್ಕರನೋ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡ್ರೆ ಕೊನೆ ಕ್ಯಾರೆಕ್ಟರ್ ಇಲ್ದವ್ರಾಗ್ತೀವಿ. ನಾನು ಯಾವತ್ತೂ ನಾನಾಗೇ ಇರ್ತೀನಿ. ನೀನ್ ಕೂಡ ನೀನಾಗೇ ಇರೋದು ನನಗಿಷ್ಟ. ಇಲ್ಲಿ ಬರೋ ಮೊದಲು ನಮ್ಮ ಮಾಮ್ ಕೂಡ ಇದನ್ನೇ ಹೇಳಿದ್ದು ಜೈ. ನಾನು ನಾನಾಗೇ ಇರಬೇಕು ಅಂದ್ರು. ಯಾರಿಗೋಸ್ಕರನೋ ನನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೋಬೇಡ ಅಂತ, ಎಲ್ಲೂ ತಲೆಗೆ ಬಾಗ್ಬೇಡ ಅಂತ. ಇದೇನು ಅಕ್ಕ ಹೇಳಿರೋ ಸೀಕ್ರೆಟ್ಸ್ ಎಲ್ಲ ಹೀಗೆ ರಿವೀಲ್ ಮಾಡ್ತಾ ಇದ್ದಾಳೆ? ಯು ನೋ ವಾಟ್, ಮಾಮ್ ಏನು ಹೇಳಿದ್ರು ನೀನು ಅದೇ ಹೇಳ್ದೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ನನ್ನ ಬಗ್ಗೆ ನೀವಿಬ್ರು ಒಂದೇ ರೀತಿ ಥಿಂಕ್ ಮಾಡ್ತೀರಾ. ಇನ್ನು ಮುಂದೆ ನಂಗೆ ಯಾವ ಗಿಲ್ಟಿ ಫೀಲಿಂಗೂ ಆಗಲ್ಲ. ಈ ಮನೇಲಿ ಹ್ಯಾಪಿಯಾಗಿ ನನ್ಗಿಷ್ಟ ಆಗೋ ಹಾಗೆ ಇರ್ತೀನಿ. ನಾನು ಹಾಗೆ ಇರ್ತೀನಿ. ಎಸ್ ನಿತ್ಯ, ನೀನು ನೀನಾಗೇ ಇರಬೇಕು. ಹಾಗೆ ಇದರಲ್ಲಿ ಒಂದು ಸ್ಮಾಲ್ ಕರೆಕ್ಷನ್. ಮತ್ತೆ ಏನೋ ಫಿಟ್ಟಿಂಗ್ ಇಡ್ತಾ ಇದ್ದಾನೆ. ಯಾವ ಫಿಟ್ಟಿಂಗು ಇಡದೆ ಹೋದ್ರೆ ಇವನ್ ಜೈ ಹೇಗಾಗ್ತಾನೆ? ಏನು? ನಮಗೆ ಇಷ್ಟ ಆಗೋ ಹಾಗೆ ಇರಬೇಕು, ಆದ್ರೆ ನಮ್ಗಿಷ್ಟ ಆಗಿದ್ದು ಪಕ್ಕದವ್ರಿಗೆ ಕಷ್ಟ ಆಗೋ ಹಾಗಿರ್ಬಾರ್ದು. ಅರ್ಥ ಆಗ್ಲಿಲ್ಲ ಜೈ. ಪ್ರತಿ ಮನುಷ್ಯಂಗೂ ಕಲ್ಚರ್, ಕ್ಯಾರೆಕ್ಟರ್, ಹ್ಯಾಬಿಟ್ಸ್ ಅಂತ ಒಂದಿರುತ್ತೆ. ಅದು ಆ ಮನುಷ್ಯನಿಂದ ಫ್ಯಾಮಿಲಿಗೆ, ಫ್ಯಾಮಿಲಿಯಿಂದ ಸೊಸೈಟಿಗೆ ಬಂದಿರುತ್ತೆ. ಆ ಮನುಷ್ಯನ ಜೊತೆಗೆ ಒಂದು ಫ್ಯಾಮಿಲಿ, ಆ ಸೊಸೈಟಿನಲ್ಲಿ ನಾವಿರ್ಬೇಕು ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಆಗ್ಬೇಕು ಅಂದ್ರೆ ಜೊತೆಯಾಗಿ ಜರ್ನಿ ಮಾಡಬೇಕು. ಈ ಮನೆಗೆ ನೀನು ಅದಕ್ಕೆ ಬಂದಿದ್ದು. ಇಲ್ಲಿರೋ ವಾತಾವರಣನ, ಮನುಷ್ಯರನ್ನ, ಪದ್ಧತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಂದಿದ್ಯಾ? ಸಡನ್ ಆಗಿ ಏನೂ ಅರ್ಥ ಆಗಲ್ಲ ನಿತ್ಯ. ನಾವು ರೈಟ್, ಎದುರಿಗಿರೋ ರಾಂಗ್ ಅನ್ಸುತ್ತೆ. ಆದ್ರೆ ಸ್ವಲ್ಪ ಸಹನೆ ಇಟ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ.